ನಮಸ್ಕಾರ. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಇಕ್ವೇಶನ್ ಬಗ್ಗೆ ಕಲ್ತಿದ್ವಿ. ಈ ಸೆಷನ್ದಾಗ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ಸ್ ಅಂದ್ರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ. ಈಗಾಗಲೇ ನಿಮಗೆ ಲೀನಿಯರ್ ಇಕ್ವೇಶನ್ ಇನ್ 1 ವೇರಿಯಬಲ್ ಬಗ್ಗೆ ಒಂದು 8th 9th ಕಲ್ತಿರಿ. ಲೀನಿಯರ್ ಇಕ್ವೇಶನ್ ಇನ್ 1 ವೇರಿಯಬಲ್ ಅಂತಂದ್ರೆ ಚರಾಕ್ಷರ ಒಂದೇ ಚರಾಕ್ಷರ ಉಳ್ಳ ಅಂತ. ಫಾರ್ ಎಕ್ಸಾಂಪಲ್ ಒಂದು ತಗೊಂಡು ನಾವು ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಒಂದು ಸಮೀಕರಣ ಇದೆ. ಈ ಸಮೀಕರಣದಲ್ಲಿ ಚರಾಕ್ಷರ ಅಂದ್ರೆ ವೇರಿಯಬಲ್ ಅದು ಅಂದ್ರೆ ಎಕ್ಸ್. ಇದು ಒಂದೇ ವೇರಿಯಬಲ್ ಇರುವುದರಿಂದ ಇದಕ್ಕೆ ನಾವು ಲೀನಿಯರ್ ಇಕ್ವೇಶನ್ ಇನ್ 1 ವೇರಿಯಬಲ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ. ಈ ಸಮೀಕರಣದ ಪರಿಹಾರವನ್ನ ಕಂಡುಹಿಡಿದು ನಾವು ಗೊತ್ತೈತಿ ax is equal to minus b, so x is equal to minus b by a ಅಂತ ಇದ್ರದ್ದು ಸಮೀಕರಣದ ಪರಿಹಾರ ಕಂಡುಹಿಡಿದು ನಮಗೆ ಗೊತ್ತಾಗಿತ್ತು. ಬಟ್ ಈ ಇದ್ರಾಗ ನಾವು ಎರಡು ಚರಾಕ್ಷರವುಳ್ಳ ಏನ್ ಮಾಡ್ಬೇಕು, ಈಗ ಸಮೀಕರಣವನ್ನ ಕಂಡುಹಿಡಿಬೇಕು. ಎರಡು ಚರಾಕ್ಷರ ಅಂತ ಅಂದ್ಕೊಳ್ಳಿ ನಮಗ್ ಬರುದು ಒಂದೇದು ಚರಾಕ್ಷರ ನಾವು ಏನಂತ ತಗೊಂಡು ಎಕ್ಸ್ ಅಂತ ತಗೊಂಡು, ಇನ್ನೊಂದು y ಅಂತ ತಗೊಂಡ್ರ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಅನ್ನೋದು ಒಂದು ಏನಿದು ಅಂದ್ರೆ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಅಂದ್ರ ಲೀನಿಯರ್ ಇಕ್ವೇಶನ್ ಇನ್ ಎಷ್ಟು 2 ವೇರಿಯಬಲ್ ಅಂತ. ಈಗ ಇಂಥದೇ ಒಂದು ಸಮನಾದ ಏನು ಸಮೀಕರಣವನ್ನ ತಗೊಂಡ್ವಿ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ a1 ಇದಕ್ಕೆ b1 ಅಂತ ಕೊಟ್ಟು, ಇದು c1 ಕೊಟ್ಟು, ಇನ್ನೊಂದು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ನೋಡ್ರಿ, ವೇರಿಯಬಲ್ಸ್ ಏನದವು, ಇಲ್ಲಿ x ಐತಿ, ಇಲ್ಲಿ x ಐತಿ, ಇಲ್ಲಿ y ಐತಿ, y ಐತಿ. ಬಟ್ a1 a2 a1 b1 c1 a2 b2 c2 ಇವೆಲ್ಲ ಏನು ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತಾರೆ. ವಾಸ್ತವ ಸಂಖ್ಯೆಗಳು ಅಂದ್ರೆ ರಿಯಲ್ ನಂಬರ್ಸ್ ಅಂತ. ರಿಯಲ್ ನಂಬರ್ಸ್. ಓಕೆ, ದೇರ್ಫೋರ್ ಇದು ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಐತಿ, y ಐತಿ, y ಐತಿ, ಎರಡು ಸಮನಾದ, ಅದಕ್ಕೆ ಇಲ್ಲಿ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಎರಡು ಸಮನಾದ ಚರಾಕ್ಷರವುಳ್ಳ ಎರಡು ರೇಖಾತ್ಮಕ ಸಮೀಕರಣಗಳನ್ನ ನಾವೇನಂತೀವಿ ಅಂದ್ರೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ. ಇವೆರಡು ಕೂಡಿ ಎರಡು ಕೂಡಿ ತಗೊಳೋದ್ರಿಂದ ಇದಕ್ಕ ಪೇರ್ ಅಂದ್ವಿ ನಾವು. ಪೇರ್ ಅಂದ್ರೆ ಜೋಡಿ ಅಂತ. ಇವೆರಡು ಕೂಡಿ ತಗೊಳೋದ್ರಿಂದ ಅದಕ್ಕೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ಸ್ ಅಂತ. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ಸ್. ಇದಾದ್ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡಿದ್ವಿ ಅಂತಂದ್ರೆ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0. ಇನ್ನೊಂದು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಇವೆರಡು ಯಾವುವು ಅಂತಂದ್ರೆ ಜೋಡಿಗಳು ಅಂದ್ರೆ ಪೇರ್ ಅಂತ. ಹೆಂಗಾಗಿದ್ದಾವೆ ಇಲ್ಲಿ ಎರಡು ಚರಾಕ್ಷರ ಅಂತ, ಒಂದು ಎಕ್ಸ್ ಐತಿ, ಇಲ್ಲೇ y ಐತಿ, ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಹಾಗಾದ್ರೆ ನಮಗೆ ಬೇಕಾಗಿದ್ದು ಅಂತಂದ್ರೆ ಯಾವುದೇ ಒಂದು ಗ್ರಾಫ್ ತಗೊಂಡ್ವಿ ಅಂದ್ರೆ ಆ ಗ್ರಾಫ್ನಾಗ ನಮಗೆ ಎರಡು ರೇಖೆಗಳು ಬೇಕಾಯ್ತು. ಎರಡು ರೇಖೆಗಳು ಇಲ್ಲಿ, ಯಾಕಂದ್ರೆ ಒಂದು ರೇಖಾತ್ಮಕ ಸಮೀಕರಣ ಐತಿ, ಇನ್ನೊಂದು ರೇಖಾತ್ಮಕ ಸಮೀಕರಣ ಐತಿ, ಹಂಗಂದ್ರೆ ಎರಡು ರೇಖಾತ್ಮಕ ಸಮೀಕರಣ ಅದಾವ. ಲೀನಿಯರ್ ಇಕ್ವೇಶನ್ ಎಷ್ಟದವ ಅಂದ್ರೆ ಎರಡು ಲೀನಿಯರ್ ಇಕ್ವೇಶನ್ ಅದಾವ. ಹಾಗಾದ್ರೆ ಒಂದು ಲೀನಿಯರ್ ಇಕ್ವೇಶನ್ ಹೆಂಗಿರ್ಬೋದು ಅಂತಂದ್ರೆ, ಒಂದು ಲೀನಿಯರ್ ಇಕ್ವೇಶನ್ ಇವೆರಡು
ಎರಡು ಸ್ಟ್ರೈಟ್ ಲೈನ್ ಏನಾಗಿರೋ ಇಂಟರ್ಸೆಕ್ಟ್ ಆಗಿರ್ಬೋದು, ಅಥವಾ ಒಂದರ ಮೇಲೆ ಒಂದು ಕೋಯಿನ್ಸೈಡ್ ಆಗಿರ್ಬೋದು, ಅಥವಾ ಒಂದಕ್ಕೊಂದು ಅವು ಏನಾಗಿರ್ಬೋದು ಪ್ಯಾರಲಲ್ ಆಗಿರ್ಬೋದು. ಸೊ ಮೂರು ಸಿಚುವೇಶನ್ ಅದಾವು. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇರೋದ್ರಿಂದ ಸೊ ಇವು ಎರಡು ರೇಖೆಗಳು ಅದಾವು. ಆ ಎರಡು ರೇಖೆಗಳು ಏನಾಗಿವು ಅಂತಂದ್ರೆ ಒಂದಕ್ಕೊಂದು ಇಂಟರ್ಸೆಕ್ಷನ್ ಆಗಿರ್ಬೋದು, ಅಂದ್ರೆ ಛೇದಿಸಿರ್ಬೋದು. ಎರಡನೇದೇನಾದ್ರು ಒಂದಕ್ಕೊಂದು ಐಕ್ಯ ಆಗಿರ್ಬೋದು. ಮೂರನೇದೇನ ಸಮಾಂತರವಾಗಿರ್ಬೋದು. ಈ ಮೂರು ಕಂಡೀಷನ್ ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದಲ್ಲಿ ನಾವು ನೋಡ್ಬೋದು. ಸರ್ ಈ ನೆಕ್ಸ್ಟ್ ನೋಡ್ರಿ. ಅದಲ್ಲ ಅದಕ್ಕೆ ಓಕೆ. ಸೊ ಆಕ್ಚುಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಎರಡು ಮೆಥಡ್ ಅದಾವು. ಒಂದು ಗ್ರಾಫಿಕಲ್ ಮೆಥಡ್, ಇನ್ನೊಂದು ಆಲ್ಜಿಬ್ರಿಕ್ ಮೆಥಡ್ ಅಂತ. ಸೊ ಗ್ರಾಫಿಕಲ್ ಮೆಥಡ್ ಇಲ್ಲಿ ಸ್ಕ್ರೀನ್ ದಾಗ ನಾನು ಸ್ಕ್ರೀನ್ ಮಾಡೀನಿ. ಗ್ರಾಫಿಕಲ್ ಮೆಥಡ್ ಅಂದ್ರೆ ನಕ್ಷಾ ವಿಧಾನ ಅಂತ. ಒಂದೇದೇನ್ ಹೇಳ್ರಿ, ಗ್ರಾಫಿಕಲ್ ಮೆಥಡ್. ಇನ್ನೊಂದು ಯಾವುದು ಅಂತಂದ್ರ ಆಲ್ಜಿಬ್ರಿಕ್ ಮೆಥಡ್ ಅಂತ. ಸೊ ಆ ಗ್ರಾಫಿಕಲ್ ಮೆಥಡ್ಗೆ ಕನ್ನಡದಾಗ ಏನಂದ್ವಿ ನಾವು, ನಕ್ಷಾ ವಿಧಾನ. ಇನ್ನೊಂದು ಇದು ಯಾವುದು ಅಂತಂದ್ರೆ ಬೀಜ ಗಣಿತೀಯ ವಿಧಾನ ಅಂತ. ಬೀಜಗಣಿತೀಯ ವಿಧಾನ ಮತ್ತು ನಕ್ಷೆಯ ವಿಧಾನ. ಈಗ ಫಸ್ಟ್ ಗ್ರಾಫಿಕಲ್ ಮೆಥಡ್ನ್ಯಾಗ ನಾವು ಹೇಳಿದಲ್ಲ, ಗ್ರಾಫಿಕಲ್ ಮೆಥಡ್ನ್ಯಾಗ ಫಸ್ಟ್ ಒಂದೇದೇನಾಗಿರ್ಬೋದು ಅಂತಂದ್ರ, ಇಫ್ ದ ಲೈನ್ಸ್ ಇಂಟರ್ಸೆಕ್ಟ್ ಒನ್ ಪಾಯಿಂಟ್ ದೆನ್ ದೇ ಆರ್ ಯುನಿಕ್ ಸೊಲ್ಯೂಷನ್ ಅಂತ. ಇಫ್ ದ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಒನ್ ಪಾಯಿಂಟ್ ದೆನ್ ಇಟ್ ಈಸ್ ಎ ಯುನಿಕ್ ಸೊಲ್ಯೂಷನ್ ಅಂದ್ರೆ. ಸೊ ನಾವು ಗ್ರಾಫ್ದಾಗ ನಕ್ಷೆದಾಗ ನೋಡಿದ ಎರಡು ಸರಳ ರೇಖೆಗಳು, ಟೂ ಸ್ಟ್ರೈಟ್ ಲೈನ್, ದೇ ಆರ್ ಇಂಟರ್ಸೆಕ್ಟ್ ಈಚ್ ಅದರ್ ಕುಳೆ ಇಲ್ಲಿ ಒಂದೇ ಒಂದು ಪಾಯಿಂಟ್ ಐತಿ. ಸೊ ಅದ್ರದ್ದು ಸೊಲ್ಯೂಷನ್ ಇದರ ಪರಿಹಾರ ಏನಾಗಿರ್ತೈತಿ ಅಂತಂದ್ರ, ದ ಸೊಲ್ಯೂಷನ್ ಮಸ್ಟ್ ಬಿ ವಾಟ್, ಯುನಿಕ್ ಅಂದ್ರೆ ಒಂದೇ, ಅನನ್ಯ ಅಂತ. ಒಂದೇ ಒಂದು ಪರಿಹಾರ ಇರ್ತೈತಿ. ಎದ್ರಾಗ ಅಂತಂದ್ರ ಯಾವುದೇ ಎರಡು ಸರಳ ರೇಖೆಗಳು ಒಂದಕ್ಕೊಂದು ಛೇದಿಸಿದಾಗ, ಇಫ್ ದೇ ಆರ್ ಇಂಟರ್ಸೆಕ್ಟ್ ಈಚ್ ಅದರ್, ದೆನ್ ದೇ ಆರ್ ಹ್ಯಾವಿಂಗ್ ಓನ್ಲಿ ಒನ್ ಸೊಲ್ಯೂಷನ್, ಅಂದ್ರೆ ಒಂದೇ ಒಂದು ಪರಿಹಾರ ಇರುತ್ತದೆ ಅಂತ. ಇದು ಗ್ರಾಫಿಕಲ್ ಮೆಥಡ್ ಆಗ. ಸೊ ಇನ್ನೊಂದು ಆಗಿಲ್ಲ ಹೇಳಿದೆ ನಾನು. ನೆಕ್ಸ್ಟ್ ಸ್ಕ್ರೀನ್ ದಾಗ ನೋಡ್ರಿ. ಸೊ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ವಿತ್ infinite solution when it is okay. Next, if the pair of line parallel, there is no solution. ಎರಡನೇದ್ದು ಏನ್ ಮಾಡಿದ್ವಿ ನಾವು, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಪ್ಯಾರಲಲ್ ಇದ್ವು ಅಂದ್ರ, ಸೊ ಇಲ್ಲಿ ಎರಡು ಇಂಟರ್ಸೆಕ್ಟ್ ಆಗಿಲ್ಲ. ಸೊ ದೇರ್ ಇಸ್ ನೋ ಇಂಟರ್ಸೆಕ್ಷನ್, ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್, ಒಂದಕ್ಕೊಂದು ಸಮಾಂತರ ಆಗಿದೆ. ಅದಕ್ಕೆ ಇಲ್ಲೇ ಪರಿಹಾರ ಇಲ್ಲ ಅಂದ್ರೆ ನೋ ಸೊಲ್ಯೂಷನ್ ಅಂತ. ಸೊ ಇನ್ನೊಂದು ಹೇಳಿದ್ವಿ ನಾವು, ಥರ್ಡ್ ಒನ್ ಯಾವ್ದಂತಂದ್ರೆ, ಒಂದಕ್ಕೊಂದು ಏನ್ ಮಾಡಿದ್ರಾಗ ಐಕ್ಯಗೊಂಡ್ರೆ ಅಂದ್ರೆ ಕೋಯಿನ್ಸೈಡ್. ಸೊ ಕೋಯಿನ್ಸೈಡ್ ಅಂತ ಹೇಗಿತ್ತಂದ್ರೆ, ಸೊ ಇಲ್ಲೊಂದು ಪಾಯಿಂಟ್ ಇರ್ಬೋದು, ಇನ್ನೊಂದು ಪಾಯಿಂಟ್. ಸೊ ದೇರ್ ಇಸ್ ಸೋ ಮೆನಿ ಪಾಯಿಂಟ್ಸ್. ದೇರ್ ಫೋರ್ ಅದರ ಪರಿಹಾರ ಏನಾಗೈತೆ ಅಂತಂದ್ರೆ, ಸೊ ಅಪರಿಮಿತ ಅಂತಾರ. ಏನಂತಾರೆ ಇಲ್ಲಿ, ಅಪರಿಮಿತ ಅಂದ್ರೆ ಇನ್ಫಿನೈಟ್ಲಿ ಅಂತ. ಮೆನಿ ಸೊಲ್ಯೂಷನ್. ಯಾವಾಗ ಮೆನಿ ಸೊಲ್ಯೂಷನ್ಸ್ ಅಂತಂದ್ರೆ, ವೆನ್ ಬೋತ್ ದ ಸ್ಟ್ರೈಟ್ ಲೈನ್ ಕೋಯಿನ್ಸೈಡ್ ಟು ಈಚ್ ಅದರ್, ಎರಡೂ ಸರಳ ರೇಖೆ ಒಂದನ್ನೊಂದು ಐಕ್ಯಗೊಂಡಾಗ ಅವಾಗ ನಮಗೆ ಏನಾಕತಿ ಅಂತಂದ್ರ, ಸೊ ಮೆನಿ ಸೊಲ್ಯೂಷನ್ ಅಂದ್ರೆ ಪರಿಹಾರಗಳು ಅಪರಿಮಿತವಾಗಿರ್ತಾವು.
ಸೊ ಇದ್ರಾಗ ಮತ್ತೆ ನಾವು ಕ್ಲಾಸಿಫಿಕೇಶನ್ ಮಾಡಕ್ ಕುಂತೀವಿ. ಏನ್ ಕ್ಲಾಸಿಫಿಕೇಶನ್ ಅಂತಂದ್ರ, ಸೊ ಕನ್ಸಿಸ್ಟೆಂಟ್ ಸ್ಥಿರ ಮತ್ತು ಅಸ್ಥಿರ ಅಂತ. ಸ್ಥಿರ ಮತ್ತು ಅಸ್ಥಿರ ಅಂದ್ರೆ ಕನ್ಸಿಸ್ಟೆಂಟ್ ಅಂಡ್ ಇನ್ಕನ್ಸಿಸ್ಟೆಂಟ್ ಅಂತ. ಸೊ ಕನ್ಸಿಸ್ಟೆಂಟ್ ಅಂತಂದ್ರ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಹ್ಯಾವಿಂಗ್ ಒನ್ ಸೊಲ್ಯೂಷನ್, ಯಾವ್ದಾದರೂ ಒಂದು ಸೊಲ್ಯೂಷನ್ ಇತ್ತಂದ್ರೆ ಅದಕ್ಕೆ ನಾವೇನಂತೀವಿ ಕನ್ಸಿಸ್ಟೆಂಟ್. ಅಂದ್ರೆ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂದ್ರೆ ಸಮೀಕರಣಗಳ ಜೋಡಿಗಳು, ರೇಖಾತ್ಮಕ ಸಮೀಕರಣ ಜೋಡಿಗಳು ಯಾವುದು ಒಂದು ಪರಿಹಾರ ಇತ್ತಂದ್ರೆ, ಆ ಒಂದು ಪರಿಹಾರ ಇತ್ತಂದ್ರೆ ಅದಕ್ಕೆ ನಾವೇನಂತೀವಿ ಸ್ಥಿರ ಅಂತ. ಅಂದ್ರೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಅದಕ್ಕೆ ಇಲ್ಲಿ ಬರ್ದಿನಿ ನಾನು, ಕನ್ಸಿಸ್ಟೆಂಟ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂದ್ರೆ ಸ್ಥಿರ ಸಮೀಕರಣ ಜೋಡಿ ಅಂದ್ರೆ ಏನಂದ್ರೆ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ವಿತ್ ಐದರ್ ಯುನಿಕ್ ಸೊಲ್ಯೂಷನ್ ದೆನ್ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಕನ್ಸಿಸ್ಟೆಂಟ್. ಅಂದ್ರೆ ಒಂದೇ ಒಂದು ಏನಿರ್ಬೇಕು, ಪರಿಹಾರ ಇರಬೇಕು, ಅಥವಾ ಒಂದೇ ಒಂದು ಸೊಲ್ಯೂಷನ್ ಇತ್ತಂದ್ರೆ. ಸರ್ ನನಗೆ ಒಂದು ಕ್ವಶನ್ ಬಂತು, ಸೊ ಒಂದಕ್ಕಿಂತ ನಾಲ್ಕದ್ದು ಅಂದ್ರೆ ಅದು ಕನ್ಸಿಸ್ಟೆಂಟ್ ಅಲ್ಲ ಅನ್ರಿ ಅಂದ್ರೆ, ಹೌದು ಅದು ಕನ್ಸಿಸ್ಟೆಂಟೇ, ಬಟ್ ಅದಕ್ಕೆ ನಾವೇನಂತೀವಿ ಇನ್ನೊಂದು ವರ್ಡ್ ಡಿಪೆಂಡೆಂಟ್ ಅಂತ. ಎಂತ ಡಿಪೆಂಡೆಂಟ್ ಅಂದ್ರೆ ಅವಲಂಬಿತ ಅಂತ. ಹೆಂಗಂದ್ರೆ ಇಲ್ಲಿ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ವಿತ್ ಇನ್ಫಿನಿಟಿ ಮೆನಿ ಸೊಲ್ಯೂಷನ್ ಇತ್ತಂದ್ರೆ ಅವಾಗ ನಾವು ಅದಕ್ಕೆ ಇಂಡಿಪೆಂಡೆಂಟ್ ಅಂತೀವಿ. ಸೊ ಒಂದೇ ಒಂದು ಸೊಲ್ಯೂಷನ್ ಇತ್ತಂದ್ರೆ ಕನ್ಸಿಸ್ಟೆಂಟ್. ಇದು ಡಿಪೆಂಡೆಂಟ್ ಕನ್ಸಿಸ್ಟೆಂಟ್, ಅವಲಂಬಿತ ಸ್ಥಿರ ಸಮೀಕರಣ. ಇದು ಏನಂದ್ರೆ ಸ್ಥಿರ ಸಮೀಕರಣ ಅಂದ್ರೆ ಕನ್ಸಿಸ್ಟೆಂಟ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು? ಕನ್ಸಿಸ್ಟೆಂಟ್ ಅಂದ್ರೇನು, ಇನ್ನೊಂದ್ ಯಾವ್ದು ಡಿಪೆಂಡೆಂಟ್ ಅಂದ್ರೇನು? ಕನ್ಸಿಸ್ಟೆಂಟ್ ಅಂದ್ರೆ ಒಂದೇ ಒಂದು ಸೊಲ್ಯೂಷನ್ ಇದ್ರೆ ಅದು ಕನ್ಸಿಸ್ಟೆಂಟ್. ಡಿಪೆಂಡೆಂಟ್ ಅಂದ್ರೆ ಮೆನಿ ಸೊಲ್ಯೂಷನ್ ಇರಬೇಕು, ಅವಾಗ ಅದೇನಂತದೆ ಡಿಪೆಂಡೆಂಟ್. ಡಿಪೆಂಡೆಂಟ್ ಅಂತ ಹೇಳಿದ್ವಿ. ಇನ್ನ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್, ಅಸ್ಥಿರ ಸಮೀಕರಣ ಜೋಡಿ ಅಂದಾರ. ಅಸ್ಥಿರ ಸಮೀಕರಣ ಜೋಡಿ ಅಂತಂದ್ರೆ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ವಿತ್ ನೋ ಸೊಲ್ಯೂಷನ್, ಯಾವುದೇ ಒಂದು ಪರಿಹಾರ ಇಲ್ಲದಿದ್ರೆ ಅದಕ್ಕೆ ನಾವೇಂತೀವಿ ಅಸ್ಥಿರ ಸಮೀಕರಣ ಜೋಡಿ ಅಂತೀವಿ. ಅಸ್ಥಿರ ಸಮೀಕರಣ ಜೋಡಿ ಅಂದರೇನು ಅಂತ ಕೇಳಿದ್ರೆ, ಸೊ ಈ ರೇಖಾತ್ಮಕ ಜೋಡಿ, ಈ ರೇಖಾತ್ಮಕ ಎರಡು ಚರಾಕ್ಷರ ರೇಖಾತ್ಮಕ ಜೋಡಿಯಲ್ಲಿ ಯಾವುದೇ ಒಂದು ಪರಿಹಾರವಿಲ್ಲದಿದ್ದರೆ ಅಂತಹ ಸಮೀಕರಣವನ್ನ ಅಸ್ಥಿರ ಸಮೀಕರಣ ಜೋಡಿ. ಸೊ ಇಂಗ್ಲಿಷ್ನಾಗ ಏನಂತಾರ, ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್. ಇನ್ಕನ್ಸಿಸ್ಟೆಂಟ್ ಅಂದ್ರೆ ನಾವೇನು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ವಿತ್ ನೋ ಸೊಲ್ಯೂಷನ್. ಹಂಗಿತ್ತಂದ್ರ ನಾವೇನಂತೀವಿ ಅಸ್ಥಿರ ಸಮೀಕರಣ ಜೋಡಿ. ಹಾಗಾದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕನ್ಸಿಸ್ಟೆಂಟ್, ಡಿಪೆಂಡೆಂಟ್ ಅಂಡ್ ಇನ್ಕನ್ಸಿಸ್ಟೆಂಟ್? ಕನ್ಸಿಸ್ಟೆಂಟ್ ಅಂದ್ರೆ ಒಂದೇ ಒಂದು ಸೊಲ್ಯೂಷನ್ ಇದ್ರೆ ಸಾಕು, ಅದು ಕನ್ಸಿಸ್ಟೆಂಟ್. ಅಸ್ಥಿರತೆ ಅಂತ ಸ್ಥಿರತೆ ಸಮೀಕರಣ. ಸ್ಥಿರ ಸಮೀಕರಣ ಅಂದ್ರೆ ಒಂದೇ ಒಂದು ಏನಿರ್ಬೇಕು ಪರಿಹಾರ. ಸೊ ಮೆನಿ ಸೊಲ್ಯೂಷನ್ ಇತ್ತಂದ್ರ, ಪರಿಹಾರ ಜಾಸ್ತಿ ಇದ್ವು ಅಂದ್ರ, ಅಪರಿಮಿತ ಪರಿಹಾರ ಇತ್ತಂದ್ರ ಅವಾಗ ನಾವು ಅವಲಂಬಿತ ಸ್ಥಿರ ಸಮೀಕರಣ. ಅವಲಂಬಿತ ಅಂದ್ರೆ ಡಿಪೆಂಡೆಂಟ್ ಕನ್ಸಿಸ್ಟೆಂಟ್. ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಯಾವಾಗ ಅಂತೀವಿ ನಾವು ಅಂತಂದ್ರೆ ಮೆನಿ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂದ್ರೆ ಅಸ್ಥಿರ ಸಮೀಕರಣ ಜೋಡಿ. ಪೇರ್ ಆಫ್ ಲೀನಿಯರ್ ಅಂದ್ರೆ ಸಮೀಕರಣ ಜೋಡಿಗಳು ಯಾವುದೇ ಒಂದು ಪರಿಹಾರವನ್ನ ಇಲ್ಲದಿದ್ದರೆ, ಸೊ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ವಿತ್ ನೋ ಸೊಲ್ಯೂಷನ್ ದೆನ್ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಏನಂತೀವಿ ಅಸ್ಥಿರ ಸಮೀಕರಣ ಜೋಡಿ ಅಥವಾ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಇನ್ನು ನೆಕ್ಸ್ಟ್ ಆಲ್ಜಿಬ್ರಿಕ್ ಮೆಥಡ್. ಇಲ್ಲಿ ನಾನು ಡಯಾಗ್ರಾಮ್ ನಾಗ ಕೊಟ್ಟಿನಿ. ಸೊ ಇದು ಇಂಟರ್ಸೆಕ್ಟಿಂಗ್, ಇದು ಪ್ಯಾರಲಲ್, ಅದು ಏನದ ಕೋಇನ್ಸಿಡೆಂಟ್. ಅಂದ್ರ ಇಂಟರ್ಸೆಕ್ಟಿಂಗ್ ಛೇದಿಸುವ ರೇಖೆಗಳು ಅಂತ, ಇದು ಸಮಾಂತರ ರೇಖೆಗಳು, ಇದು ಐಕ್ಯಗೊಂಡ ರೇಖೆಗಳು ಅಂತ. ಸೊ ಈಗ ಆಲ್ಜಿಬ್ರಿಕ್ ಮೆಥಡ್ ಬೀಜಗಣಿತ ವಿಧಾನ ಅಂತದಾಗ ನಮಗ್ 3 ಪ್ರಕಾರ ಅದಾವು. ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಆದೇಶ ವಿಧಾನ, ವರ್ಧಿಸುವ ವಿಧಾನ, ಮತ್ತೆ ಓರೆ ಗುಣಾಕಾರ ವಿಧಾನ ಅಂತ. ಬಟ್ ನಮ್ಮ ಎಕ್ಸಾಮ್ಗೆ
SSLC ಎಕ್ಸಾಮ್ದಾಗ ಇರು ಯಾವ್ಯಾವ ಅಂದ್ರ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರ ಆದೇಶ ವಿಧಾನ ಐತಿ, ಮತ್ ಇನ್ನೊಂದ್ ಯಾವ್ದೈತಿ ಎಲಿಮಿನೇಷನ್ ಮೆಥಡ್ ಅಂದ್ರ ವರ್ಜಿಸುವ ವಿಧಾನ. ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಹೋದ ವರ್ಷ ಇತ್ತು, ಈ ವರ್ಷ ತೆಗೆದಿದ್ದಾರೆ ಅದನ್ನ. ಇದೇನು ಬಹಳ ಇಂಪಾರ್ಟೆನ್ಸ್ ಕೊಡಂಗಿಲ್ಲ. ಅದ್ರಾಗ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತು ಎಲಿಮಿನೇಷನ್ ಮೆಥಡ್ ದಾಗ ಇಂಪಾರ್ಟೆಂಟ್ ಆದ್ರಿ ಅಂತ ಕೇಳಿದ್ರೆ, ಸೊ ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್. ಆಲ್ಮೋಸ್ಟ್ ಕ್ವಶನ್ ಪೇಪರ್ನ್ಯಾಗ ನಾವು ನೋಡಿದ್ರ ಸಬ್ಸ್ಟಿಟ್ಯೂಷನ್ ಮೆಥಡ್ ನಿಂದ ಕೇಳೇ ಇಲ್ಲ ಅವರು. ಬಹಳ ಏನ್ ಕೇಳ್ಯಾರ, ಎಲಿಮಿನೇಷನ್ ಮೆಥಡ್. ಒಂದ್ ವೇಳೆ ಅವರು ಎಕ್ಸಾಮ್ದಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ನ್ಯಾಗ ಮಾಡ್ರಿ ಅಂತ ಕೇಳಿದ್ರ ನೀವು ಅದನ್ನೇ ಮಾಡ್ಬೇಕು. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಕೊಟ್ಬಿಟ್ಟು ನೀವು ಯಾವ್ದಿದು ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ಅವಾಗ ನಿಮ್ಗ ಕೊಡಲ್ಲ ಮಾರ್ಕ್ಸು. ಅದಕ್ಕೆ ಯಾವ್ದು ಕೇಳಿರ್ತಾರ ಅದು ಆಲ್ಮೋಸ್ಟ್ ನಮ್ಮ ಎಕ್ಸಾಮ್ನ್ಯಾಗ ಎಲಿಮಿನೇಷನ್ ಮೆಥಡ್ ಕೇಳಿದಾರ. ಓಕೆ, ಸೊ ನೆಕ್ಸ್ಟ್. ಹಾ, ಈಗ ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದ್ರ ಮೇಲೆ ಆಲ್ಮೋಸ್ಟ್ 1 ಮಾರ್ಕ್ಸ್ ಕ್ವಶನ್, ಅಬ್ಜೆಕ್ಟಿವ್ ಕ್ವಶನ್ ಪ್ಲಸ್ ನಮ್ಮ ಮ್ಯಾಥ್ಸ್ನಾಗ ಹೆಂಗೈತೆ ಅಂತಂದ್ರ MCQ ಅದವಲ್ಲ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇದನ್ನು ಕೊಡ್ತಾರ. ಪ್ಲಸ್ ಶಾರ್ಟ್ ಆನ್ಸರ್ಸ್, ಒಂದು ವಾಕ್ಯದಲ್ಲಿ ಹೇಳೋದ್ರಲ್ಲ ಅದ್ರಾಗ ಕೊಡ್ತಾರ. ಸೊ ಅದನ್ನ ಹೆಂಗ್ ಎಕ್ಸಾಮ್ಗೆ ಯಾವ್ಯಾವ ಬಿದ್ದು ಅಂತ ಆಮೇಲೆ ಹೇಳ್ತೀನಿ ನಾನು. ಫಸ್ಟ್ ನೋಡ್ರಿ, ಸೊ ಕಂಪೇರಿಂಗ್ ರೇಷಿಯೋ ಅಂದ್ರೆ ಅನುಪಾತಗಳ ಹೋಲಿಕೆ ಅಂತ. ಸೊ ಅನುಪಾತಗಳ ಹೋಲಿಕೆ ನಾವು ಇಲ್ಲಿ ನೋಡಿದ್ರಂದ್ರೆ, ನಾನು ನಿನಗ ಆಗಲಿ ನಮಗೆ 2 ಚರಾಕ್ಷರವುಳ್ಳ ಸಮೀಕರಣ ಹೇಳಿದ್ದೆ ನಾನು. A1x ಪ್ಲಸ್ B1y ಪ್ಲಸ್ C1 ಇಸ್ ಈಕ್ವಲ್ ಟು 0 ಇರೋದ್ರಿಂದ ಇದಕ್ಕೆ ನಾವೇನಂತೀವಿ ಸಮೀಕರಣ. ಸೊ ಯಾಕೆ ಇದನ್ನ 2 ಚರಾಕ್ಷರ ಅಥವಾ ಏನಂತೀವಿ ನಾವು ಇನ್ 2 ವೇರಿಯಬಲ್ ಅಂತ ಯಾಕಂದಿವಿ ಅಂತಂದ್ರೆ, ಇಲ್ಲಿ x ಐತಿ, ಇಲ್ಲಿ y ಐತಿ. x ಅನ್ನೋದು ವೇರಿಯಬಲ್, y ಅನ್ನೋದು ವೇರಿಯಬಲ್. x ನು ಒಂದು ವೇರಿಯಬಲ್, y ನು ಒಂದು ವೇರಿಯಬಲ್. x ಚರಾಕ್ಷರ, y ಚರಾಕ್ಷರ. ಹಂಗಾದ್ರೆ ಹೌ ಮೆನಿ ವೇರಿಯಬಲ್ಸ್ ಆರ್ ದೇರ್ ಅಂತ ಕೇಳಿದ್ರೆ 2 ವೇರಿಯಬಲ್ಸ್. ಎಷ್ಟು ಚರಾಕ್ಷರಗಳಿವೆ ಅಂದ್ರೆ 2 ಚರಾಕ್ಷರ. ಇದು ಒಂದು ಜೋಡಿ ಆಯ್ತು, ಅಂದ್ರೆ ಒಂದು ಇಕ್ವೇಶನ್ ಆಯ್ತು. ಅದ್ರ ಕೆಳಗೆ ನಾನು ಇನ್ನೊಂದು ತಗೊಂಡೆ, A2x ಪ್ಲಸ್ B2y ಪ್ಲಸ್ C2 ಇಸ್ ಈಕ್ವಲ್ ಟು 0. ಇನ್ನೊಂದು ಸಮನಾದ ಅಂದರ, ಸಮನಾದ ಏನೈತಿ ಹೇಳಿ ಜೋಡಿ ಐತಿ. ಇದಕ್ಕೆ ಏನಂದ್ವಿ ನಾವು, ಸಮ ರೇಖಾತ್ಮಕ ಸಮೀಕರಣಗಳ ಜೋಡಿ, 2 ಚರಾಕ್ಷರ. ಓಕೆ, ಸೊ ಈಗ ನಾವು ಎಕ್ಸ್ ಹಿಂದೈತಲ್ಲ ಅದಕ್ಕೆ ನಾವೇನಂತೀವಿ ಅಂದ್ರೆ ಕೊಯಿಫಿಷಿಯಂಟ್ ಅಂತ, ಅದಕ್ಕ ಸಹಗುಣಕ ಅಂತಾರ. ಏನ್ರಿ ಸಹಗುಣಕ. ಎಕ್ಸ್ ದ ಸಹಗುಣಕ ಏನ A1, y ದ ಸಹಗುಣಕ B1, C1 ಅನ್ನೋದು ಸ್ಥಿರಾಂಕ ಅಂತಾರ. ಸೊ ಎಕ್ಸ್, ವಾಟ್ ಈಸ್ ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂತ ಕೇಳಿದ್ರೆ A1, ವಾಟ್ ಈಸ್ ದ ಕೊಯಿಫಿಷಿಯಂಟ್ ಆಫ್ y ಅಂತ ಕೇಳಿದ್ರೆ B1, C1 ಅನ್ನೋದು ಏನೇನ್ರಿ ಇದು ಕಾನ್ಸ್ಟೆಂಟ್ ಅಂತ. ಅದರಿಂದ ಇವು ಎರಡೂರಾಗ ನಾವೇನ್ ಮಾಡೋಣ, ಈಗ ಒಂದು ಪಾಯಿಂಟ್ ತಗೊಂಡು, ಏನ್ ಪಾಯಿಂಟ್ ಅಂತಂದ್ರ A1 ಅಂತ ತಗೊಳೋದು ಬೈ A2 ಅಂತ. ಇದು ರೇಷಿಯೋ ಅಂತೀವಿ ನಾವು. ರೇಷಿಯೋ ಅಂದ್ರೆ ಅನುಪಾತ. ಯಾಪಾತ? ಅನುಪಾತ, ರೇಷಿಯೋ ಅಂತ. ಸೊ ದೇರ್ ಫಾರ್ ಅನದರ್ ಒನ್ B1 ಬೈ B2, ಇದು ಏನಿದು ಅನುಪಾತ. ಸೊ C1 ಅಪಾನ್ C2 ಇದು ಒಂದು ಅನುಪಾತ. ಈ ನಾವು ಈ ಟೇಬಲ್ನಾಗ ನಾನು ಕೊಟ್ಟಿದ್ದೀನಿ ಈಗ ಟೇಬಲ್ನಾಗ. ಸೊ ನೋಡ್ರಿ, ಕಂಪೇರಿಂಗ್ ದಿ ರೇಷಿಯೋಸ್, ಅನುಪಾತಗಳ ಹೋಲಿಕೆ. ಒಂದೇದ್ ಏನ್ ಮಾಡಿ ನಾನು, A1 ಅಪಾನ್ A2 ಈಸ್ ನಾಟ್ ಈಕ್ವಲ್ ಟು B1 ಅಪಾನ್ B2. ಹಂಗಂದ್ರೆ A1 ಅಪಾನ್ A2 ಈಸ್ ನಾಟ್ ಈಕ್ವಲ್, ಸರಿಯಲ್ಲ, ಸಮವಲ್ಲ. ಏನಲ್ಲ, ಸಮವಲ್ಲ, ಇಸ್ ನಾಟ್ ಈಕ್ವಲ್ ಇದ್ದಾಗ ಅವಾಗ ಗ್ರಾಫಿಕಲ್ ರೆಪ್ರೆಸೆಂಟೇಶನ್, ನಕ್ಷ ರೂಪದ ಪ್ರತಿನಿಧಿಸುವಿಕೆ ಏನಂತ ಪ್ರತಿನಿಧಿಸ್ತಾ ಇದೆಯಾ ಅಂತ ಕೇಳಿದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್. ಯಾವಾಗೂ ಏನಾಗಿರ್ತಾವಂತ ಇವು ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್, ಅದಕ್ಕೆ ಕನ್ನಡದಾಗ ಏನಂದೀವಿ ನಾವು, ಛೇದಿಸುವ ಹೇಳ್ರಿ ರೇಖೆಗಳು. ಛೇದಿಸುವ ರೇಖೆಗಳು ಯಾವಾಗ್ರಿ ಅಂತ ಕೇಳಿದ್ರ
A1 upon A2 is not equal to B1 upon B2. ಸೊ ಅವಾಗಿದ್ದಾಗ ಅದರ ಪ್ರತಿನಿಧಿಸುವಿಕೆ ಗ್ರಾಫಿಕಲ್ ಅಂದ್ರೆ ನಕ್ಷೆಯಲ್ಲಿ ಹೆಂಗಿರ್ತವು ಅಂತಂದ್ರೆ ದೇ ಆರ್ ಇಂಟರ್ಸೆಕ್ಟ್ ಈಚ್ ಅದರ್. ಇಂಟರ್ಸೆಕ್ಟ್ ಈಚ್ ಅದರ್ ಅಂದ್ರೆ ಆಗಿಲ್ ನಾನು ತೋರಿಸಿದೆ ಹೆಂಗಿರ್ತಾವಂತ, ಇಂಟರ್ಸೆಕ್ಟ್ ಈಚ್ ಅದರ್ ಅಂತ. ಅದರಂಗೆ ಗ್ರಾಫಿಕಲ್ ಇಂಟರ್ಪ್ರಿಟೇಷನ್ ಅಂದ್ರೆ ಬೀಜನ ಬರ್ತೀವಿ ಹೆಂಗ ಮಾಡ್ತಾವು ಅಂದ್ರ, ಸೊ ಅವು ಏನಾಗಿರ್ತಾವು ಅಂತಂದ್ರೆ ಒಂದಕ್ಕೊಂದು ಏನಾಗಿದೆ ಛೇದಿಸುವುದರಿಂದ, ಸೊ ಒಂದಕ್ಕೊಂದು ಛೇದಿಸೋದ್ರಿಂದ ಸೊ ಅವಕ್ಕೆ ಒಂದೇ ಒಂದು ಏನಿರ್ತತಿ ಪರಿಹಾರ. ಸೊ ಒಂದೇ ಒಂದು ಪರಿಹಾರ ಅಂದ್ರೆ ಓನ್ಲಿ ಒನ್ ಸೊಲ್ಯೂಷನ್ಸ್. ಸೊ ಎಕ್ಸಾಮ್ನಾಗ ಇದನ್ನ ಹೆಂಗ್ರಿ ಅಂತ ಕೇಳಿದ್ರ ಒಮ್ಮೆ ಯುನಿಕ್ ಅಂದಿರಿ, ಒಮ್ಮೆ ಒಂದ್ ಅಂದಿರಿ, ಯಾವ್ದು ಬರಿಬೇಕ್ರಿ ಇದ್ರಾಗ ಅಂತ. ಎರಡು ಬರಿಬಾಡ್ರಿ, ಬಟ್ ಎಕ್ಸಾಮ್ನಾಗ ಯುನಿಕ್ ಅಂದ್ರೆ ಸಾಕು ಮಾರ್ಕ್ಸ್ ಕೊಡ್ತಾರ. ಅದು ಬರ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ, ನೆನಪಾಗಿಲ್ಲ, ಸ್ಪೆಲ್ಲಿಂಗ್ ಬರ್ಲಿಲ್ಲ ಅಂದ್ರೆ ONE ಒನ್ ಸೊಲ್ಯೂಷನ್, ಓಲಿ ಸೊಲ್ಯೂಷನ್ ಬರ್ಯಾಕ್ ಬರ್ಲಿಲ್ಲ ಅಂದ್ರೆ ONE ಒನ್ ಅದ ಬರೀರಿ. ಸೊ ಹಂಗ ಬರದ್ರಂದ್ರ ನಮಗೇನಾಕತಿ, ಸೊ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಬಟ್ ಆಕ್ಚುಲಿ ಯುನಿಕ್ ಆರ್ ಒನ್ ಸೊಲ್ಯೂಷನ್ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಕನ್ನಡದಾಗ ಇದಕ್ಕೆ ಪರಿಹಾರ ಎಷ್ಟಿದೆ ಅಂತಂದ್ರೆ ಅನನ್ಯ ಅಂದ್ರ, ಅನನ್ಯ ಅಂದ್ರೆ ಒಂದು ಅಂತ. ಸೊ ಭೂಮಿಯು ಒಂದು ಅನನ್ಯ ಗ್ರಹ ಅಂತ. ಸೊ ಭೂಮಿಯು ಒಂದು ಅನನ್ಯ ಗ್ರಹ ಅಂತಂದ್ರೆ ಸೊ ಯುನಿಕ್ ಒಂದು ಯುನಿಕ್ ಪ್ಲಾನೆಟ್. ಯಾವುದು? ಅರ್ತ್ ಇಸ್ ಎ ಯುನಿಕ್ ಪ್ಲಾನೆಟ್. ಹಂಗೆ ಅನನ್ಯ ಅಂದ್ರೆ ಒಂದು, ಅಥವಾ ನೀವು ಒಂದು ಪರಿಹಾರವನ್ನು ಹೊಂದಿದೆ ಅಂದ್ರೂ ತಪ್ಪೇನಿಲ್ಲ. ಯಾವಾಗಿದು ರೇಷಿಯೋ ಹೆಂಗಿರ್ಬೇಕ್ರಿ? A1 upon A2 ನಾಟ್ ಈಕ್ವಲ್ ಟು B1 upon B2. ಇದನ್ನ ನೆನಪಿಟ್ಕೋಬೇಕು. ಎಕ್ಸಾಮ್ನಾಗ ಇದ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಬರೆಯಕ್ ಬರಲ್ಲ. ಅಲ್ಲಿ ಕೊಟ್ಟಿರ್ತಾರ, ಈಗ ಸಾಲ್ವ್ ಮಾಡುವಾಗ ನಾ ಹೇಳ್ತೀನಿ, A1 upon A2 ಈಸ್ ನಾಟ್ ಈಕ್ವಲ್ ಟು B1 upon B2. ಹಿಂಗಿರ್ಬೇಕು. ಹಿಂಗಿತ್ತಂದ್ರೆ ಅವಾಗ ಅವಕ್ಕೆ ಏನಂತೀವಿ ನಾವು? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತೀವಿ. ಅವಾಗ ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಕೇಳಿದ್ರೆ ಒನ್ ಸೊಲ್ಯೂಷನ್ ಆರ್ ಯುನಿಕ್ ಸೊಲ್ಯೂಷನ್. ಎರಡೂ ರೇಖೆಗಳು ಛೇದಿಸುವ ರೇಖೆಗಳಾಗಿರ್ತವು. ಛೇದಿಸುವ ರೇಖೆಗಳಾದಾಗ ಬೀಜಗಣಿತ ಹೆಂಗ್ ಪ್ರತಿನಿಧಿಸ್ತವು ಅಂತಂದ್ರೆ ಅವುಗಳಿಗೆ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತವೆ ಅಂತ. ಓಕೆ, ನೆಕ್ಸ್ಟ್ ಎರಡನೇದು ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ. ಸೊ A1 upon A2 ಈಸ್ ಈಕ್ವಲ್ ಟು B1 upon B2 ಈಸ್ ಈಕ್ವಲ್ ಟು C1 upon C2. ನೋಡ್ರಿ, A1 upon A2 ಈಸ್ ಈಕ್ವಲ್ ಟು B1 upon B2 ಈಸ್ ಈಕ್ವಲ್ ಟು C1 upon C2. ಹಿಂಗಿದ್ದಾಗ ಸೊ ಗ್ರಾಫಿಕಲ್ ನಕ್ಷೆ ರೂಪದಾಗ ಹೆಂಗಿರ್ತವು ಅಂದ್ರೆ ಅವೆರಡು ಐಕ್ಯಗೊಂಡಿರುತ್ತವೆ ಅಂತ. ಐಕ್ಯಗೊಳ್ಳುವ ರೇಖೆಗಳು ಅಂದ್ರೆ ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ. ಕೋ ಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಒಂದಕ್ಕೊಂದು ಏನಾಗಿರ್ತವು? ಕೋ ಇನ್ಸಿಡೆಂಟ್ ಆಗಿರ್ತವು. ಸೊ ಯು ನೋ ಆಲ್ರೆಡಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕೋಲಿನಿಯರ್ ಅಂಡ್ ನಾನ್ ಕೋಲಿನಿಯರ್. ಕೋಲಿನಿಯರ್ ಅಂತಂದ್ರೆ ಸರಳ ರೇಖಾಗತದ ಅಂತ, ಅಂದ್ರೆ ಒಂದು ಸರಳ ರೇಖೆ ಮೇಲೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬಿಂದುಗಳಿದ್ರೆ ನಾವು ಏಕರೇಖಾಗತ, ಕೋಲಿನಿಯರ್ ಪಾಯಿಂಟ್. ಹಂಗ ಸೊ ಕೋಇನ್ಸಿಡೆಂಟ್ ಲೈನ್ಸ್ ದಾಗ ಪ್ರತಿಯೊಂದು ಪಾಯಿಂಟ್ಗಳು ಒಂದೊಂದ್ ಮೇಲೆ ಇರ್ತಾವು. ಸೊ ಅದಕ್ಕೆ ಇದಕ್ಕೆ ಐಕ್ಯಗೊಳ್ಳುವ ರೇಖೆಗಳು ಅಂತ. ಸೊ ಐಕ್ಯಗೊಳ್ಳುವ ರೇಖೆದಾಗ ಹೌ ಮೆನಿ ಸೊಲ್ಯೂಷನ್ ಅಂತ ಕೇಳಿದ್ರೆ ಇನ್ಫನೈಟ್ ಮೆನಿ ಸೊಲ್ಯೂಷನ್. ಇನ್ಫನೈಟ್ ಸೊಲ್ಯೂಷನ್ ಅಂದ್ರೆ ತಪ್ಪಿಲ್ಲ, ಅಥವಾ ಮೆನಿ ಸೊಲ್ಯೂಷನ್. ಸೊ ಅಪರಿಮಿತ ಸಂಖ್ಯೆಯ ಪರಿಹಾರಗಳು. ಅಪರಿಮಿತ ಸಂಖ್ಯೆಗಳಂದ್ರೆ ಸೊ ಹೆಣಸ್ಲಾರ್ಲಷ್ಟು ಏನಿದಾವು ಅಂತಂದ್ರೆ ಅಲ್ಲವು. ಯಾವಾಗದು ಅಂತಂದ್ರೆ A1 upon A2